ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಒಂದು ತಿಂಗಳಾಗಿತ್ತು, ಒಂದು ತಿಂಗಳಿಂದ ವೀಡಿಯೋನೇ ಹಾಕೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ಸುಬ್ರಹ್ಮಣ್ಯ ಷಷ್ಠಿ ದಿನ ಮಾಡಿರೋಂಥ ವೀಡಿಯೋ ಫ್ರೆಂಡ್ಸ್. ಇದು ತುಂಬ ಲೇಟ್ ಆಯಿತು, ಹಂಗಾಗಿ ನನಗೆ ವೀಡಿಯೋವನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ಪ್ಲೀಸ್ ಕೊನೆ ತನಕ ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾವು KR ನಗರಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ ಬಂದಿದ್ವಿ ಅವತ್ತಿನ ದಿನ. ಹಂಗಾಗಿ ನಾವು ಇಲ್ಲೇ ಹುತ್ತ ಇದೆಯಲ್ಲ, ರೇಡಿಯೋ ಮೈದಾನದ ಪಕ್ಕ ಒಂದು ಪಾರ್ಕ್ ಇದೆ, ಅಲ್ಲಿ ಹುತ್ತಗಳಿದೆ, ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದ್ವಿ ಫ್ರೆಂಡ್ಸ್. ಪಾರ್ಕ್ ಇದೆ ಅಂದರೆ ಆ ಪಾರ್ಕ್ ಒಳಗಡೆ ಹುತ್ತ ಇದೆ, 2 ಹುತ್ತ ಇದೆ, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಪೂಜೆ ನಡೀತಾ ಇರ್ತದೆ ಇದೇ ಥರ ಸುಬ್ರಹ್ಮಣ್ಯ ಷಷ್ಠಿ ಟೈಮಲ್ಲಿ. ಅಲ್ಲಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾನು, ಅಮ್ಮ, ನನ್ನ ಚಿಕ್ಕ ಮಗಳು, ನನ್ನ ದೊಡ್ಡ ಮಗ, ನಮ್ಮ ಮನೆಯವರು 5 ಜನ ಬಂದಿದ್ವಿ. ಹಂಗೆ ಪೂಜೆ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ. ಮನೆ ಹತ್ರನೇ ಪೂಜೆ ಮಾಡ್ಬೋದಿತ್ತು, ಮನೆ ಹತ್ರನೇ ಹುತ್ತಗಳಿದ್ವು. ಆದರೆ ಮನೆಗೆ ಹೋಗೋ ತನಕ ತುಂಬ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಹೆಂಗಿದ್ರು ಫ್ರೆಶ್ ಅಪ್ ಆಗಿ ಬಂದಿದ್ವಲ್ಲ, ಕೆಲಸ ಎಲ್ಲ ಮುಗೀತು. ಹೋಗುವಾಗ ಒಂದು ಸಲ ಇಲ್ಲೇ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಬರ್ತಾ KR ನಗರದಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಹಣ್ಣು, ಕಾಯಿ, ಅರಿಶಿನ, ಕುಂಕುಮ, ಎಲೆ ಅಡಿಕೆ, ಹೂವು ಎಲ್ಲ KR ನಗರದಲ್ಲೇ ತೊಗೊಂಡು, ಹಾಲು ತುಪ್ಪ ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಬಂದ್ವಿ. ಮನೆಯಿಂದ ಏನೂ ತಂದಿರಲಿಲ್ಲ, ಇಲ್ಲೇ ಎಲ್ಲ ಬಂದು ತೊಗೊಂಡ್ವಿ. ಅದಾದಮೇಲೆ ತೊಗೊಂಡಾದ್ಮೇಲೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವು. ಆವಾಗ ಪೂಜೆ ಮಾಡ್ತಾ ಶುರು ಮಾಡಿದ ತಕ್ಷಣವೇ ನಾವು ಪೂಜೆ ಮಾಡೋ ಟೈಮ್ಗೆ ರೈಟ್ ಸೈಡ್ಗೆ ಪದೇ ಪದೇ ಹೂವು ಬೀಳ್ತಾನೆ ಇತ್ತು. ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಯಾವತ್ತೂ ಈ ಥರ ಆಗಿರಲಿಲ್ಲ. ಅಂದರೆ ದೇವಸ್ಥಾನಗಳಲ್ಲಿ ನಾವು ನೋಡ್ತೀವಿ, ಏನೋ ಅಕಸ್ಮಾತ್ತಾಗಿ 1, 2 ಬೀಳುತ್ತೆ. ಆದರೆ ಇಲ್ಲಿ ತುಂಬ ಫುಲ್ಲು ಒಂದು ಸುಮಾರು ಹೂಗಳು ಒಂದೇ ಸಮನೆ ಬೀಳಕ್ಕೆ ಶುರುವಾಯಿತು. ಆ ಹೂವನ್ನ ಸ್ವಲ್ಪ ಹೂವನ್ನ ಮನೆಗೆ ಮಾಡಿಕೊಂಡ್ವಿ. ಅದಾದಮೇಲೆ ಹಾಲು ಮತ್ತು ತುಪ್ಪನ ಇಲ್ಲೇ ಬಂದು ತೊಗೊಂಡ್ವಿ. ನಾವು ಮನೆಯಿಂದ ಏನೂ ರೆಡಿ ಮಾಡ್ಕೊಂಡು ಬರಲಿಲ್ಲ. ಆಮೇಲೆ ನನ್ನ ಮಗನ ಕೈಲೆಲ್ಲ ಪೂಜೆ ಮಾಡಿಸ್ದೆ. ಪೂಜೆ ಮಾಡಿ ಅವನು 3 ಸುತ್ತು ಪ್ರದಕ್ಷಿಣೆ ಆಗ್ತಾ ಎಲ್ಲರದ್ದು ಪೂಜೆ ಎಲ್ಲ ಆದಮೇಲೆ ಹಾಲು ಮತ್ತು ತುಪ್ಪನ ನಾವು ಇಲ್ಲಿಂದನೇ ತೊಗೊಂಡು ಬಂದಿದ್ವಲ್ಲ, ಹಂಗಾಗಿ ಮನೆಯಿಂದ ಏನೂ ತಂದಿರಲಿಲ್ಲ. ಹಾಲು ಮತ್ತು ತುಪ್ಪನ ತನಿ ಎರೆದ್ಬಿಟ್ಟು ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು, ಅದಾದಮೇಲೆ ಪಾರ್ಕಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡೋದ್ವಿ. ಮಕ್ಕಳು ಪಾರ್ಕಲ್ಲೆಲ್ಲ ಆಟಾಡಿ ಸ್ವಲ್ಪ ಖುಷಿಯಾಗಿ ಇರಲಿ ಅಂತ ಅಂದ್ಬಿಟ್ಟು. ಅಂದರೆ ನನ್ನ ಮಗ ದೊಡ್ಡವನು ತುಂಬ ಆಸೆ ಮಾಡ್ತಿದ್ದ, ಪಾರ್ಕ್ ಹೋಗೋಣ ಮಮ್ಮಿ, ಪಾರ್ಕಲ್ಲೆಲ್ಲ ಆಟಾಡೋಣ ಅಂತ ಅಂದ್ಬಿಟ್ಟು. ನನ್ನ ಮಗಳಂತೂ ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ತುಂಬ ಖುಷಿ ಪಡ್ತಾಯಿದ್ಲು. ಹಾಗೆ ಬಂದ್ವಿ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಉಯ್ಯಾಲೆ ಇದೆ ನೋಡಿ, ಅಲ್ಲಿ ಕೂರಿಸ್ಕೊಂಡು ನಮ್ಮ ಮನೆಯವರು ಅವಳನ್ನ ಆಟಾಡಿಸ್ತಾಯಿದ್ರು. ನನ್ನ ಮಗನೂ ಆಟಾಡ್ತಾಯಿದ್ದ. ಆಮೇಲೆ ನನ್ನ ಮಗಳು ತುಂಬ ಖುಷಿ ಪಡ್ತಾಯಿದ್ಲು. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಟ ಆಡೋದಿದೆ. ಅಲ್ಲಿ ಚಿಕ್ಕದ್ರಲ್ಲೆಲ್ಲ ಈ ಥರ ಎಲ್ಲ ಆಟಗಳೆಲ್ಲ ಆಡ್ತಿದ್ವಿ ನಾವು, ಅದೆಲ್ಲ ನೆನಪಾಗುತ್ತೆ ಎಲ್ಲ ನೋಡಿದ್ರೆ. ಅಲ್ಲಿ ಕೂರಿಸ್ಬಿಟ್ಟು ನನ್ನ ಮಗಳನ್ನ ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನನ್ನ ಮಗ ಇಲ್ಲಿ ಕೂತಿದ್ದ, ನನ್ನ ಮಗಳನ್ನ ಇಲ್ಲಿ ಕೂರಿಸಿದ್ವಿ. ಒಂದು 2 ನಿಮಿಷ ಏನೋ ಅವಳು ಆಟಾಡಿದ್ಲು ಅಷ್ಟೇ. ಅದಾದಮೇಲೆ ಅಲ್ಲಿ ಜಾರಬಂಡಿ ಇದೆ, ಆ ಜಾರಬಂಡಿ ಮೇಲೆ ಆಡೋಕ್ಕೆ ಅಂತ ಹೋದ ನನ್ನ ಮಗ. ಆಮೇಲೆ ಅವಳು ಸ್ವಲ್ಪ ಒಂದು 2 ನಿಮಿಷ ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಹಾಗೆ ಆಟಾಡಿಸ್ತಾಯಿದ್ರು. ಅವಳು ಆಟಾಡೋಕ್ಕೆ ಶುರು ಮಾಡಿದ ತಕ್ಷಣ ತುಂಬ ಖುಷಿ ಪಡ್ತಿದ್ಲು. ಆಮೇಲೆ ಅಲ್ಲಿಂದ ಬರೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನಾವು ಕರ್ಕೊಂಡು ಹೋಗ್ತಿದ್ರೆ ಅಳ್ತಾಯಿದ್ಲು, ಕೂತ್ಕೊಂಡು ಕಿರ್ಚ್ಕೊಂಡೆಲ್ಲ ಆಟಾಡ್ತಾಯಿದ್ಲು. ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗಂತೂ ಇಲ್ಲೇ ಬಿಡಬೇಕು ಅನ್ನೋಂಗೆ ಆಗ್ತಿತ್ತು. ಅವನಿಗಂತೂ ತುಂಬ ಖುಷಿ ಪಡ್ತಿದ್ದ. ಇನ್ನೂ ಸ್ವಲ್ಪ ಹೊತ್ತು ಆಡೋಣ ಮಮ್ಮಿ, ಇನ್ನೂ ಸ್ವಲ್ಪ ಹೊತ್ತು ಆಟಾಡ ಮಮ್ಮಿ ಅಂತ ಅಂತಿದ್ದ. ಹೋಗೋಣ ಬಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಅಂತಿದ್ದ. ನನ್ನ ಮಗಳಂತೂ ತುಂಬ ಖುಷಿ ಪಡ್ತಿದ್ಲು. ಅದಾದಮೇಲೆ ಒಂದು ಪಾಪು ಬಂತು, ಆ ಪಾಪುನೂ ಆಟಾಡಿಸ್ತಾಯಿದ್ರು. ಒಂದು 9 ತಿಂಗಳು ಪಾಪು ಅಂತಿದ್ದು, ಮತ್ತು ಪಾಪುನ ಆಟಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಪಾಪು, 9 ತಿಂಗಳು ಬೇಬಿ. ಅದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಹೋಗೋಣ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಪಾಪು ಇನ್ನೊಂದು 5 ನಿಮಿಷ ಮಮ್ಮಿ ಆಟಾಡ್ಕೊಳ್ತೀನಿ ಅಂತಂದ. ಆಯಿತು ಅಂದ್ಬಿಟ್ಟು ಆಟಾಡ್ತಾಯಿದ್ದ. ಆಯಿತು ಸರಿ ಆಟಾಡ್ಕೊಳ್ಳಿ ಅಂದ್ಬಿಟ್ಟು ವೇಟ್ ಮಾಡ್ತಿದ್ವಿ. ಅದಾದಮೇಲೆ ನಮ್ಮ ಪಾಪುನೂ ಉಯ್ಯಾಲೆ ಮೇಲೆ ಕೂರಿಸಿ ಆಟಾಡಿಸ್ತಾಯಿದ್ರು ನಮ್ಮ ಮನೆಯವರು. ಅವಳಂತೂ ಆಟಾಡಿಸು ಅಂದ್ಬಿಟ್ಟು ಒಂದು ಸ್ವಲ್ಪ ಎತ್ಕೊಂಡ್ರೆ ಸಾಕು ಕಿರ್ಚ್ಕೊಳ್ಳೋಳು, ಅಲ್ಲೇ ಆಟಾಡಿಸ್ಲಿ ಅಂದ್ಬಿಟ್ಟು. ಆಮೇಲೆ ಆಟ ಆಡಿಸ್ಕೊಂಡು ನಿಧಾನಕ್ಕೆ ಮಕ್ಕಳು ಖುಷಿನೇ ಅಲ್ವಾ ನಮಗೂ ಬೇಕಾಗಿರೋದು. ಅದಕ್ಕೆ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ನಿಧಾನಕ್ಕೆ ಸ್ವಲ್ಪ ಟೈಮು ಅಲ್ಲೇ ಪಾರ್ಕಲ್ಲೇ ಕೂತಿದ್ದು ಎಲ್ಲರೂ. ಅದಾದಮೇಲೆ ಅಲ್ಲಿ ಪಕ್ಕದಲ್ಲೂ ಮತ್ತು ದೊಡ್ಡದು ಹುತ್ತ ಇತ್ತು, ಅಲ್ಲಿ ಆವಾಗಲೇ ಪೂಜೆ ಮಾಡ್ಬೋದಿತ್ತು. ಆದರೆ ಜನ ಜಾಸ್ತಿ ಇದ್ದರು ಅಂದ್ಬಿಟ್ಟು ನಾವು ಪಕ್ಕದಲ್ಲಿರೋ ಹುತ್ತದಲ್ಲೇ ಪೂಜೆ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಲಾಸ್ಟಲ್ಲಿ ಹೋಗುವಾಗ
ಇಲ್ಲೊಂದು ಸಲ ಕೈ ಮುಕ್ಕೊಂಡು ಮತ್ತು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಅಮ್ಮ ಕರ್ಕೊಂಡು ಬಂದರು. ಆಮೇಲೆ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲಿಂದ ಸ್ವಲ್ಪ ಫೋಟೋಗಳೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ನಾನು ನಮ್ಮ ಪಾಪು ಎಲ್ಲರ ಒಟ್ಟಿಗೆ ಫೋಟೋ ತೊಗೊಂಡ್ವಿ. ಅಮ್ಮ ಬರಲಿಲ್ಲ. ನನ್ನ ಮಗಳಿಗೆ ಅಮ್ಮ ಕೈ ಮುಕ್ಕೊಂಡು ನಿಂತ್ಕಪ್ಪ ಅಂದ್ಕೊಂಡು ಕೈ ಮುಕ್ಕೊಂಡು ನಿಲ್ಲಿಸಿದ್ರು. ನಾವೆಲ್ಲ ಒಟ್ಟಿಗೆ ಒಂದು ಸಲ ತೊಗೊಂಡ್ವಿ. ಅದಾದಮೇಲೆ ನನ್ನ ಮಗಳು ನನ್ನ ಮಗ ಇಬ್ಬರು ಸಪ್ರೇಟಾಗಿ ನಿಲ್ಲಿಸ್ಬಿಟ್ಟು ತೊಗೊಂಡ್ವಿ. ಅದು ವೀಡಿಯೋ ಮಾಡ್ಕೊಳ್ಳಿಲ್ಲ, ಜಸ್ಟ್ ಫೋಟೋ ಅಷ್ಟೇ ಹಾಕಿರೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪನ್ನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್.